ದೇಶದ ಹಲವೆಡೆ ಮೋಂತಾ ರಣಚಂಡಿ ಆರ್ಭಟ ಜೋರಾಗಿದೆ. ಚಂಡಮಾರುತದ ಅಬ್ಬರಕ್ಕೆ ಬಂಗಾಳಕೊಲ್ಲಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ದೈತ್ಯ ಅಲೆಗಳಿಗೆ ಸಮುದ್ರ ತೀರದ ಮನೆ ಮರಗಳು ನೆಲಕಚ್ಚಿವೆ. ಮೋಂತಾ ಸೈತಾನ್ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ಆಂಧ್ರಕ್ಕೆ ಅಪ್ಪಳಿಸಿದ ಮೋಂತಾ ಸೈತಾನ್. ಬಂಗಾಳಕೊಲ್ಲಿಯಲ್ಲಿ ಅಲೆಗಳ ರಣಾರ್ಭಟ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ ಮೋಂತಾ ಚಂಡಮಾರುತದ ಅಬ್ಬರ ಶುರುವಾಗಿದೆ. ಅದರಲ್ಲೂ ಆಂಧ್ರಪ್ರದೇಶಕ್ಕೆ ಮೋಂತಾ ಚಂಡಮಾರುತ ಅಪ್ಪಳಿಸಲು ಪ್ರಾರಂಭಿಸಿದ್ದು ಡೆಡ್ಲಿ ಮಳೆ ಜೊತೆ 120 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತಿದೆ. ಕಾಕಿನಾಡಲ್ಲಿ ಸಮುದ್ರ ರಾಜನ ಬೋರ್ಗರೆತ. ಆಂಧ್ರಪ್ರದೇಶದಲ್ಲಿ ಬಂಗಾಳಕೊಲ್ಲಿ ಪ್ರಕ್ಷುಬ್ಧಗೊಂಡಿದೆ. ಮೋಂತಾ ಚಂಡಮಾರುತ ಎಫೆಕ್ಟ್ಗೆ ದೈತ್ಯ ಅಲೆಗಳ ಅಬ್ಬರ ಜೋರಾಗಿದೆ. ಸಮುದ್ರ ತೀರದಲ್ಲಿರುವ ರಸ್ತೆಗಳು, ಮನೆಗಳು ಛಿದ್ರಗೊಂಡಿದೆ. ಸಿಎಂ ಚಂದ್ರಬಾಬು ನಾಯ್ಡುಗೆ ಮೋದಿ ಕರೆ. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಲಹೆ. ಆಂಧ್ರ ಕರಾವಳಿಯಲ್ಲಿ ಮೋಂತಾ ಚಂಡಮಾರುತ ರಣ ತಾಂಡವ ಆಡ್ತಿದೆ. ಇದರ ಬೆನ್ನಲ್ಲೇ ಸಿಎಂ ನಾಯ್ಡುಗೆ ಪ್ರಧಾನಿ ಮೋದಿ ಕರೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಪೂರ್ವ ಕರಾವಳಿಯಲ್ಲಿ ಭಾರೀ ಕಟ್ಟೆಚ್ಚರ ಘೋಷಣೆ. ಸಮುದ್ರ ತೀರದ ಜನ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್. ಆಂಧ್ರದ ಪೂರ್ವ ಕರಾವಳಿಯಲ್ಲಿ ಭಾರೀ ಕಟ್ಟೆಚ್ಚರ ಘೋಷಣೆ ಮಾಡಲಾಗಿದೆ. ಕಾಕಿನಾಡಲ್ಲಿ ಗಾಳಿ ಮಳೆಗೆ ಸಮುದ್ರ ತೀರದ ಜನ ಕಂಗಾಲಾಗಿ ಹೋಗಿದ್ದಾರೆ. ಮನೆಗಳ ಚಾವಣಿ ಹಾರಿ ಹೋಗ್ತಿದೆ. ಇದರಿಂದ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಜನ ತಮ್ಮ ದಿನನಿತ್ಯ ವಸ್ತುಗಳ ಸಮೇತ ಮನೆ ಖಾಲಿ ಮಾಡ್ತಿದ್ದಾರೆ. ದಿನ 97 ರೈಲುಗಳ ಸಂಚಾರ ರದ್ದು. ಒಡಿಶಾ, ಆಂಧ್ರಪ್ರದೇಶದಲ್ಲಿ ಮೋಂತಾ ಚಂಡಮಾರುತ ಎಫೆಕ್ಟ್ ಹೆಚ್ಚಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 3 ದಿನ 2 ರಾಜ್ಯಗಳಲ್ಲಿ ರೈಲು ಮತ್ತು ವಿಮಾನ ಸಂಚಾರ ರದ್ದು ಮಾಡಲಾಗಿದೆ. ಇನ್ನು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. 24 ಗಂಟೆಯಲ್ಲಿ ರಣಭೀಕರ ಮಳೆ ಮುನ್ಸೂಚನೆ ನೀಡಲಾಗಿದೆ. ಮೋಂತಾ ಸೈಕ್ಲೋನ್ ಅಬ್ಬರ, ರಾಜ್ಯದಲ್ಲೂ ಕಟ್ಟೆಚ್ಚರ. ಕರ್ನಾಟಕದಲ್ಲಿ ಇಂದಿನಿಂದ 2 ದಿನ ಮಳೆ ಸಾಧ್ಯತೆ. ಮೋಂತಾ ಸೈಕ್ಲೋನ್ ಎಫೆಕ್ಟ್ ರಾಜ್ಯಕ್ಕೂ ತಟ್ಟುವ ಭೀತಿ ಎದುರಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಇಂದಿನಿಂದ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಬೀದರ್, ಯಾದಗಿರಿ, ವಿಜಯಪುರದಲ್ಲಿ ಭಾರಿ ಮಳೆ ಮುನ್ಸೂಚನೆ ನೀಡಲಾಗಿದೆ. ವಾಯುಭಾರ ಕುಸಿತವಾದಾಗ ಗಾಳಿಯ ವೇಗ ನಾವು ಪ್ರತಿ ಗಂಟೆಗೆ 64 ಕಿಲೋಮೀಟರ್ ಮತ್ತು ಹೆಚ್ಚಿಗೆ ಆತಂದ್ರೆ ಅದಕ್ಕೆ ನಾವು ಚಂಡಮಾರುತ ಅಂತೇಳಿ ನಾವು ಕರಿತೀವಿ. ಮುಂದೆ ಇದು ಸೈಕ್ಲೋನ್ ಅಂತ ಕರಿತೀವಿ. ಮುಂದೆ ಇದು ಸಿವಿಯರ್ ಸೈಕ್ಲೋನ್ ಆಯಿತು. ಸಿವಿಯರ್ ಸೈಕ್ಲೋನ್ ಆಗಿ ಈಗ ಅದರ ಗಾಳಿಯ ವೇಗ ಅದರ ಜೊತೆಗೆ ಪ್ರತಿ ಗಂಟೆಗೆ 90ರಿಂದ 100 ಕಿಲೋಮೀಟರ್ ಇದೆ. ಮತ್ತು ಈ ಒಂದು ಚಂಡಮಾರುತ ಬೀಸುವುದರಿಂದ ಮೀನುಗಾರರು ಕೂಡ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ಒಡಿಶಾ ರಾಜ್ಯದಲ್ಲೂ ಭಾರಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಗೋಪಾಲಪುರದಲ್ಲಿ ಮೀನುಗಾರರಿಗೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಇನ್ನು ಬಲೆಗಳ ಸಮೇತ ಮೀನುಗಾರರು ಮನೆಗೆ ತೆರಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಹಲವೆಡೆ ಮೋಂತಾ ರಣಚಂಡಿ ಆರ್ಭಟ ಜೋರಾಗಿದೆ. ಚಂಡಮಾರುತದ ಅಬ್ಬರಕ್ಕೆ ಬಂಗಾಳಕೊಲ್ಲಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ದೈತ್ಯ ಅಲೆಗಳಿಗೆ ಸಮುದ್ರ ತೀರದ ಮನೆ ಮರಗಳು ನೆಲಕಚ್ಚಿವೆ. ಮೋಂತಾ ಸೈತಾನ್ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ಆಂಧ್ರಕ್ಕೆ ಅಪ್ಪಳಿಸಿದ ಮೋಂತಾ ಸೈತಾನ್. ಬಂಗಾಳಕೊಲ್ಲಿಯಲ್ಲಿ ಅಲೆಗಳ ರಣಾರ್ಭಟ. ಸಿಎಂ ಚಂದ್ರಬಾಬು ನಾಯ್ಡುಗೆ ಮೋದಿ ಕರೆ. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಲಹೆ.
ಆಂಧ್ರ ಕರಾವಳಿಯಲ್ಲಿ ಮೋಂತಾ ಚಂಡಮಾರುತ ರಣ ತಾಂಡವ ಆಡ್ತಿದೆ. ಇದರ ಬೆನ್ನಲ್ಲೇ ಸಿಎಂ ನಾಯ್ಡುಗೆ ಪ್ರಧಾನಿ ಮೋದಿ ಕರೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಪೂರ್ವ ಕರಾವಳಿಯಲ್ಲಿ ಭಾರೀ ಕಟ್ಟೆಚ್ಚರ ಘೋಷಣೆ. ಸಮುದ್ರ ತೀರದ ಜನ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್. ಆಂಧ್ರದ ಪೂರ್ವ ಕರಾವಳಿಯಲ್ಲಿ ಭಾರೀ ಕಟ್ಟೆಚ್ಚರ ಘೋಷಣೆ ಮಾಡಲಾಗಿದೆ. ಕಾಕಿನಾಡಲ್ಲಿ ಗಾಳಿ ಮಳೆಗೆ ಸಮುದ್ರ ತೀರದ ಜನ ಕಂಗಾಲಾಗಿ ಹೋಗಿದ್ದಾರೆ. ಮನೆಗಳ ಚಾವಣಿ ಹಾರಿ ಹೋಗ್ತಿದೆ. ಇದರಿಂದ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಜನ ತಮ್ಮ ದಿನನಿತ್ಯ ವಸ್ತುಗಳ ಸಮೇತ ಮನೆ ಖಾಲಿ ಮಾಡ್ತಿದ್ದಾರೆ. ದಿನ 97 ರೈಲುಗಳ ಸಂಚಾರ ರದ್ದು. ಒಡಿಶಾ, ಆಂಧ್ರ ಪ್ರದೇಶದಲ್ಲಿ ಮೋಂತಾ ಚಂಡಮಾರುತ ಎಫೆಕ್ಟ್ ಹೆಚ್ಚಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 3 ದಿನ 2 ರಾಜ್ಯಗಳಲ್ಲಿ ರೈಲು ಮತ್ತು ವಿಮಾನ ಸಂಚಾರ ರದ್ದು ಮಾಡಲಾಗಿದೆ. ಇನ್ನು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. 24 ಗಂಟೆಯಲ್ಲಿ ರಣಭೀಕರ ಮಳೆ ಮುನ್ಸೂಚನೆ ನೀಡಲಾಗಿದೆ. ಮೋಂತಾ ಸೈಕ್ಲೋನ್ ಅಬ್ಬರ, ರಾಜ್ಯದಲ್ಲೂ ಕಟ್ಟೆಚ್ಚರ. ಕರ್ನಾಟಕದಲ್ಲಿ ಇಂದಿನಿಂದ 2 ದಿನ ಮಳೆ ಸಾಧ್ಯತೆ. ಮೋಂತಾ ಸೈಕ್ಲೋನ್ ಎಫೆಕ್ಟ್ ರಾಜ್ಯಕ್ಕೂ ತಟ್ಟುವ ಭೀತಿ ಎದುರಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಇಂದಿನಿಂದ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಬೀದರ್, ಯಾದಗಿರಿ, ವಿಜಯಪುರದಲ್ಲಿ ಭಾರಿ ಮಳೆ ಮುನ್ಸೂಚನೆ ನೀಡಲಾಗಿದೆ. ವಾಯುಭಾರ ಕುಸಿತವಾದಾಗ ಗಾಳಿಯ ವೇಗ ನಾವು ಪ್ರತಿ ಗಂಟೆಗೆ 64 ಕಿಲೋಮೀಟರ್ ಮತ್ತು ಹೆಚ್ಚಿಗೆ ಆತಂದ್ರೆ ಅದಕ್ಕೆ ನಾವು ಚಂಡಮಾರುತ ಅಂತೇಳಿ ನಾವು ಕರಿತೀವಿ. ಮುಂದೆ ಇದು ಸೈಕ್ಲೋನ್ ಅಂತ ಕರಿತೀವಿ. ಮುಂದೆ ಇದು ಸಿವಿಯರ್ ಸೈಕ್ಲೋನ್ ಆಯಿತು. ಸಿವಿಯರ್ ಸೈಕ್ಲೋನ್ ಆಗಿ ಈಗ ಅದರ ಗಾಳಿಯ ವೇಗ ಅದರ ಜೊತೆಗೆ ಪ್ರತಿ ಗಂಟೆಗೆ 90ರಿಂದ 100 ಕಿಲೋಮೀಟರ್ ಇದೆ. ಮತ್ತು ಈ ಒಂದು ಚಂಡಮಾರುತ ಬೀಸುವುದರಿಂದ ಮೀನುಗಾರರಿಗೆ ಕೂಡ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ಒಡಿಶಾ ರಾಜ್ಯದಲ್ಲೂ ಭಾರಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಗೋಪಾಲಪುರದಲ್ಲಿ ಮೀನುಗಾರರಿಗೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಇನ್ನು ಬಲೆಗಳ ಸಮೇತ ಮೀನುಗಾರರು ಮನೆಗೆ ತೆರಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.